ಪಶುವೈದ್ಯಾಧಿಕಾರಿ ನೇಮಕಾತಿಯಲ್ಲಿ ಅಕ್ರಮ ಹಗರಣ, ಅಧಿಕೃತವಾಗಿ ತನಿಖೆಯನ್ನ ಆರಂಭಿಸಿರೋ ಅಂತ ಇಡಿ ತಂಡ. ಶಿವಶಂಕರಪ್ಪ ಸಾಹುಕಾರ್ ಕೆಪಿಎಸ್ಸಿ ಸದಸ್ಯರ ವಿರುದ್ಧ ತನಿಖೆಯನ್ನ ಮಾಡಲಾಗ್ತಾ ಇದೆ. 5 ವರ್ಷಗಳ ಬ್ಯಾಂಕ್ ವ್ಯವಹಾರದ ಮಾಹಿತಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಶಿವಶಂಕರಪ್ಪ ಸಾಹುಕಾರ್ ಜೊತೆಗೆ ಕುಟುಂಬಸ್ಥರ ಖಾತೆಯನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಮನೆಯಲ್ಲಿ ಯಾರೆಲ್ಲ ಇದ್ರಲ್ಲ ಕುಟುಂಬಸ್ಥರು, ಅವರ ಖಾತೆಯನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರಂತೆ. ಈಗ ನಿನ್ನೆ ಬೆಳಗ್ಗೆಯಿಂದ ಆರಂಭ ಆಗಿದೆ ಪಶುವೈದ್ಯಾಧಿಕಾರಿ ನೇಮಕಾತಿಯಲ್ಲಿ ಆಗಿರೋ ಅಂಥ ಅಕ್ರಮ ಹಗರಣ. ಈಗ ಪರಿಶೀಲನೆಯನ್ನು ಮುಂದುವರಿಸಿದ್ದಾರೆ. ಜೊತೆಯಲ್ಲಿ ಯಾರೆಲ್ಲ ಇದ್ದಾರೆ ಕುಟುಂಬಸ್ಥರು, ಅವರ ಬ್ಯಾಂಕ್ ಖಾತೆಗಳು, ಎಲ್ಲೆಲ್ಲಿಂದ ಇವ್ರಿಗೆ ಹಣದ ಸೋರ್ಸ್ ಬಂದಿದೆ, ಹರಿದು ಬಂದಿದೆ, ಅದೆಲ್ಲವನ್ನ ಕೂಡ ನೋಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶಿವಕುಮಾರ್, ಈಗಾಗಲೇ ಇಡಿ ಚಾಟಿಯನ್ನ ಬೀಸಿದೆ. ನಿನ್ನೆ ಬೆಳಗ್ಗೆಯಿಂದ ಪರಿಶೀಲನೆಯನ್ನ ಮಾಡ್ತಾ ಇದೆ, ಪರಿಶೀಲನೆ ಮುಂದುವರೆದಿದೆ. ಏನ್ ಸಿಗ್ತಾ ಇದೆ ಮಾಹಿತಿ ಈಗ ಅಟ್ ಪ್ರೆಸೆಂಟ್? ಸತತ 26 ತಾಸುಗಳಿಂದಲೂ ಕೂಡ ಕೆಪಿಎಸ್ಸಿ ಮಾಜಿ ಚೇರ್ಮನ್ ಶಿವಶಂಕರಪ್ಪ ಸಾಹುಕಾರ್ ಅವರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮುಂದುವರಿಸಿರುವಂತದ್ದು. ನಿನ್ನೆ ಬೆಳಿಗ್ಗೆ 6 ಗಂಟೆ ಸುಮಾರಿಗೆ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಹೊಯ್ಸಳ ಡ್ರೀಮ್ಸ್ ಅಪಾರ್ಟ್ಮೆಂಟ್ ಏನಿದೆ, ಶಿವಶಂಕರಪ್ಪ ಸಾಹುಕಾರ್ ಅವರ ಮಗಳ ಹೆಸರಿನಲ್ಲಿರುವಂತಹ ಅಪಾರ್ಟ್ಮೆಂಟ್ ಇದು. ನಿನ್ನೆ ಅವರು ಇಲ್ಲೇ ವಾಸವಾಗಿರ್ತಾರೆ. ಇಡಿ ಅಧಿಕಾರಿಗಳು ದಾಳಿ ಮಾಡಿ ನಿನ್ನೆ ಬೆಳಗ್ಗಿನಿಂದಲೂ ಕೂಡ ಅವರನ್ನ ವಿಚಾರಣೆ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ನಿನ್ನೆ ತಡರಾತ್ರಿ ಕೂಡ ಇಲ್ಲೇ ಇಡಿ ಅಧಿಕಾರಿಗಳು ವಾಸ್ತವ್ಯವನ್ನು ಹೂಡಿರುವಂತದ್ದು. ಇದುವರೆಗೂ ಕೂಡ ದಾಳಿ ಮುಂದುವರೆದಿರುವಂತದ್ದು. ನಿನ್ನೆ ಪ್ರಮುಖವಾಗಿ ಕೆಪಿಎಸ್ಸಿಯಲ್ಲಿ ಕಳೆದ ಜನವರಿಯಲ್ಲಿ ನಡೆದಿದ್ದಂತಹ ಸುಮಾರು 400 ಹುದ್ದೆಗಳ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಅಂತೇಳಿ ಮೊದಲಿಗೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗುತ್ತೆ. ನಂತರ ರಾಜ್ಯ ಸರ್ಕಾರ ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಆಗುತ್ತೆ. ಜೊತೆಗೆ ನಿನ್ನೆ ದಿಢೀರನೆ ಏಕಾಏಕಿ ಇಡಿ ಅಧಿಕಾರಿಗಳು ಶಿವಶಂಕರಪ್ಪ ಸಾಹುಕಾರ್ ಅವರಿಗೆ ಸೇರಿದಂತಹ ಸುಮಾರು 21 ಕಡೆಗಳಲ್ಲಿ ದಾಳಿಯನ್ನ ಮಾಡಿರುವಂತದ್ದು. ಆ ಪೈಕಿ ಬೆಂಗಳೂರಿನ 4 ಕಡೆ, ಕಲಬುರಗಿ, ರಾಯಚೂರು, ಅಹಮದಾಬಾದ್ ಸೇರಿದಂತೆ 21 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿಯನ್ನ ಮುಂದುವರಿಸಿರುವಂತದ್ದು. ಸದ್ಯ ನಿನ್ನೆ ಬೆಂಗಳೂರಿನಲ್ಲಿ ನಡೆದಿದ್ದಂತಹ 4 ಕಡೆಗಳ ಪೈಕಿ 3 ಕಡೆ ನಿನ್ನೆ ರಾತ್ರಿ ದಾಳಿ ಮುಗಿದಿರುವಂತದ್ದು. ಕೆಪಿಎಸ್ಸಿ ಕಚೇರಿ ಆಗಿರ್ಬೋದು, ಜೊತೆಗೆ ಕೆಪಿಎಸ್ಸಿಯ ಮಹಿಳಾ ಸದಸ್ಯರೊಬ್ಬರ ಮನೆ ಮೇಲೂ ಕೂಡ ದಾಳಿ ಆಗುತ್ತೆ. ಅಲ್ಲೂ ಕೂಡ ನಿನ್ನೆ ತಡರಾತ್ರಿ ದಾಳಿ ಮುಗಿದಿರುವಂತದ್ದು. ನಿನ್ನೆ ಬೆಳಿಗ್ಗೆ ದಾಳಿಯಾದಂತಹ ಡಾಲರ್ಸ್ ಕಾಲೋನಿಯ ಶಿವಶಂಕರಪ್ಪ ಸಾಹುಕಾರ್ ಅವರ ಮಗಳ ನಿವಾಸ ಏನಿದೆ ಅಲ್ಲಿ ಇದುವರೆಗೂ ಕೂಡ ಆ ದಾಳಿಯನ್ನ ಇಡಿ ಅಧಿಕಾರಿಗಳು ಮುಂದುವರಿಸಿರುವಂತದ್ದು. ಇವತ್ತು ಕೂಡ ಶೋಧ ಕಾರ್ಯವನ್ನ ಮುಂದುವರಿಸುವಂತಹ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಿರುವಂತದ್ದು. ಹೊಯ್ಸಳ ಡ್ರೀಮ್ಸ್ ಅಪಾರ್ಟ್ಮೆಂಟ್ ಏನಿದೆ, ಅಪಾರ್ಟ್ಮೆಂಟ್ ನ 3ನೇ ಫ್ಲೋರ್ ನಲ್ಲಿ ಶಿವಶಂಕರಪ್ಪ ಸಾಹುಕಾರ್ ಅವರ ಮಗಳಿಗೆ ಸೇರಿದಂತಹ ಅಪಾರ್ಟ್ಮೆಂಟ್ ಇರುವಂತದ್ದು. ಇಲ್ಲಿ ಕಳೆದ 5 ವರ್ಷಗಳಿಂದ ಇವರು ನಡೆಸಿರುವಂತಹ ಬ್ಯಾಂಕ್ನ ವಹಿವಾಟನ್ನ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಿರುವಂತದ್ದು. ನಿನ್ನೆ ದಾಳಿಯಾದಂತಹ ಸಂದರ್ಭದಲ್ಲಿ ಶಿವಶಂಕರಪ್ಪ ಸಾಹುಕಾರ್ ಅವರ ಕುಟುಂಬಸ್ಥರಿಂದ ಮಾಹಿತಿ ಪಡೆದಂತ ಇಡಿ ಅಧಿಕಾರಿಗಳು ಸುಮಾರು ಬೆಂಗಳೂರಿನ 4 ಬೇರೆ ಬೇರೆ ಬ್ಯಾಂಕ್ಗಳಿಗೆ ಹೋಗಿ ಇವರ ಹೆಸರಿನಲ್ಲಿದ್ದಂತಹ ವಿವಿಧ ಖಾತೆಗಳೇನಿರ್ತವೆ ಅದರ ಡೀಟೇಲ್ಸ್ ಪಡ್ಕೊಳ್ಳುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಿರುವಂತದ್ದು. ಅಂದ್ರೆ ಕಳೆದ 5 ವರ್ಷಗಳಿಂದಲೂ ಕೂಡ 2021ರಲ್ಲಿ ಶಿವಶಂಕರಪ್ಪ ಸಾಹುಕಾರ್ ಅವರು ಕೆಪಿಎಸ್ಸಿಗೆ ಸದಸ್ಯರಾಗಿ ಬಂದಂತ ನಂತರದಲ್ಲಿ ಇತ್ತೀಚೆಗೆ ಕಳೆದ 1-1.5 ವರ್ಷಗಳಿಂದ ಅವರು ಚೇರ್ಮನ್ ಆಗಿ ಕೆಲಸವನ್ನ ಮಾಡ್ತಿದ್ರು. ಅದಕ್ಕಿಂತ ಮುಂಚಿತವಾಗಿ ಕಳೆದ 4.5 ವರ್ಷಗಳಿಂದ ಕೆಪಿಎಸ್ಸಿಯ ಸದಸ್ಯರಾಗಿ ಏನಿದ್ರು ಇವರ ಅವಧಿಯಲ್ಲಿ ಯಾವೆಲ್ಲ ನೇಮಕಾತಿಗಳಾಗಿದೆ, ಜೊತೆಗೆ ಅದರ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಒಂದ್ ಕಡೆ ಮತ್ತೊಂದ್ ಕಡೆ ಈ ಶಿವಶಂಕರಪ್ಪ ಸಾಹುಕಾರ್ ಆಗಿರ್ಬೋದು, ಅವರ ಕುಟುಂಬಸ್ಥರಾಗಿರ್ಬೋದು, ಅವರ ಹೆಸರಿನಲ್ಲಿರುವಂತಹ ವಿವಿಧ ಬ್ಯಾಂಕ್ಗಳ ಡೀಟೇಲ್ಸ್ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅವ್ರಿಗೆ ಬಂದಿರುವಂತಹ ಆದಾಯ ಏನಿದೆ, ಅಂದ್ರೆ ಯಾವ ಮಟ್ಟದಲ್ಲಿ ಬ್ಯಾಂಕ್ ಟ್ರಾನ್ಸಾಕ್ಷನ್ ಗಳಾಗಿದೆ, ಅಕ್ರಮವಾಗಿ ಹಣ ಏನಾದ್ರೂ ಬಂದಿದೆ ಅನ್ನೋದ್ರ ಮೂಲವನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಒಂದ್ ಕಡೆ ಇಡಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಕುಟುಂಬಸ್ಥರ ಹೆಸರಿನಲ್ಲಿ ಕಳೆದ 5-6 ವರ್ಷಗಳಿಂದ ಯಾವೆಲ್ಲ ಆಸ್ತಿಯನ್ನ ಖರೀದಿ ಮಾಡಿದ್ದಾರೆ ಅನ್ನೋ ಪರಿಶೀಲನೆ ಕೂಡ ಮಾಡ್ತಿದ್ದಾರೆ. ಕೇವಲ ಪಶು ವೈದ್ಯಾಧಿಕಾರಿಗಳ ಹುದ್ದೆಯ ನೇಮಕಾತಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತ ದಾಳಿ ಮಾಡಿದಂತ ಇಡಿ ಅಧಿಕಾರಿಗಳು ಕೇವಲ ಅದೊಂದು ಪ್ರಕರಣ ಮಾತ್ರ ಅಲ್ಲ, ಶಿವಶಂಕರಪ್ಪ ಸಾಹುಕಾರ್ ಬಂದಂತ ನಂತರದಲ್ಲಿ ಕೆಪಿಎಸ್ಸಿಗೆ ಸದಸ್ಯರಾಗಿ ಬಂದಂತ ನಂತರದಲ್ಲಿ ಯಾವೆಲ್ಲ ರಾಜ್ಯ ಸರ್ಕಾರದಿಂದ ಯಾವೆಲ್ಲ ಹುದ್ದೆಗಳಿಗೆ ನೇಮಕಾತಿಯಾಗಿದೆ ಅದರ ಸಂಬಂಧಪಟ್ಟಂತ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ನಿನ್ನೆ ಕೆಪಿಎಸ್ಸಿ ಕಚೇರಿಗೆ ದಾಳಿ ಮಾಡಿದಂತ ಸುಮಾರು 10 ಜನ ಇಡಿ ಅಧಿಕಾರಿಗಳ ಕಲೆ ಹಾಕಿರುವಂತದ್ದು. ಕಳೆದ 6-7 ವರ್ಷಗಳಲ್ಲಿ ನಡೆದಿರುವಂತಹ ಎಲ್ಲಾ ನೇಮಕಾತಿಗಳನ್ನ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಒಂದ್ ಕಡೆ, ಮತ್ತೊಂದ್ ಕಡೆ 5 ವರ್ಷಗಳ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕಲೆ ಹಾಕಿದ್ದಾರೆ. ಕಳೆದ 6-7 ವರ್ಷಗಳಿಂದ ಕುಟುಂಬಸ್ಥರು ಎಲ್ಲೆಲ್ಲಿ ಆಸ್ತಿಯನ್ನ ಖರೀದಿ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಪಡ್ಕೊಂಡಿರುವಂತದ್ದು. ನಿನ್ನೆಯಿಂದ ನಡೀತಿರುವಂತಹ ದಾಳಿ ಸದ್ಯಕ್ಕೂ ಕೂಡ ಮುಂದುವರೆದಿರುವಂತದ್ದು. ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ ಇನ್ನ 3-4 ಗಂಟೆಗಳ ಕಾಲ ದಾಳಿ ಮುಂದುವರಿಯುವಂತ ಸಾಧ್ಯತೆ ಇರುವಂತದ್ದು. ಮಧುಸೂದನ್, ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.